ಸೊ ನಮಗೀಗ ಪೆಪ್ಟಿಕ್ ಅಲ್ಸರ್ ಅಥವಾ ಈ ಅಲ್ಸರ್ ಅನ್ನೋದು ಎಲ್ಲಿ ಬರ್ತದೆ ಅಂತಂದರೆ, ಒಂದು ಈ ಕೊನೆಯ ಭಾಗ, ಸ್ಟಮಕ್ ಜಠರದ ಕೊನೆಯ ಭಾಗ, ನಾನು ಹೇಳ್ದಂಗೆ ಈ ಪೈಲೋರಸ್ಸು ಅಥವಾ ಆ್ಯಂಟ್ರಮ್ ಅಂತೀವಿ, ಅಲ್ಲಿರ್ತದೆ. ಇಲ್ಲ ಅಂದರೆ D1 ಅಂದರೆ ಡಿಯೋಡಿನಮ್ ಅಂದರೆ ಮೊದಲನೇ ಸಣ್ಣ ಕರಳಿನ ಮೊದಲನೇ ಭಾಗದಲ್ಲಿ ಅಲ್ಲಿ ಒಂದು ಅಲ್ಸರ್ ಆಗ್ತದೆ. ಸಾಮಾನ್ಯವಾಗಿ ಈ ಈ ಈ ಕಾಲದಲ್ಲಿ, ಈಗಿನ ಕಾಲದಲ್ಲಿ ನಮಗೆ ಬಹಳಷ್ಟು ಆ್ಯಂಟಾಸಿಡ್ ಟ್ಯಾಬ್ಲೆಟ್ಸ್ಗಳು ಮಾರ್ಕೆಟಲ್ಲಿ ಸುಮಾರು ಅವೈಲಬಲ್ ಇದ್ದಾವೆ. ಮೊದಲಿನ ಕಾಲದಲ್ಲೆಲ್ಲ ಏನಾಗ್ತಿತ್ತು ಅಂದರೆ ಅಷ್ಟೊಂದು ಇರ್ತಿರಲಿಲ್ಲ. ರ್ಯಾನಿಟಿಡಿನ್ ಅನ್ನೋ ಒಂದು H2 ಬ್ಲಾಕರ್ ಅಂತ ಇರುತ್ತೆ. ಇದು ಆ್ಯಸಿಡ್ ಲೆವೆಲ್ಸ್ನ ಒಂದು ಮಟ್ಟಕ್ಕೆ ಕಡಿಮೆ ಮಾಡುವಂಥ ಒಂದು ಔಷಧಿ. ಇದು ಇರ್ತಿತ್ತು ಅಷ್ಟೇ, ಬಟ್ ಅಷ್ಟೊಂದು ಕಾಮನ್ ಆಗಿ ಯಾರೂ ಉಪಯೋಗಿಸ್ತಿರ್ಲಿಲ್ಲ. ಹಾಗಾಗಿ ಏನಾಗ್ತಿತ್ತು, ಆ್ಯಸಿಡ್ ಪೆಪ್ಟಿಕ್ ಡಿಸೀಸು ಬಹಳಷ್ಟು ರ್ಯಾಂಪೆಂಟ್ ಆಗಿತ್ತು. ಅಂದರೆ ಅದು ಅಲ್ಸರ್, ಇದು ಏನಾದರೂ ಗ್ಯಾಸ್ಟ್ರೈಟಿಸ್ ಆಯಿತು ಅಂದರೆ, ಈಗಿನ ಕಾಲದಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂದರೆ, ಗ್ಯಾಸ್ಟ್ರೈಟಿಸ್ ಆಗಿದ ತಕ್ಷಣ ಏನೋ ಒಂದು ಪ್ಯಾನೋ ಮೇಜೋ ಏನೋ ಒಂದು ಮಾತ್ರೆನ ತೊಗೊಂಡು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಒಂದು ಚೂರು ಎದೆ ಉರಿ ಬಂತು, ತೇಗ್ ಜಾಸ್ತಿ ಬಂತು, ಗ್ಯಾಸ್ಟ್ರಿಕ್ ಆಯಿತು ಅಂತಂದರೆ ಒಂದು ಮಾತ್ರೆ ತೊಗೊಂಡು ಒಂದು ಕ್ಯಾಪ್ಸೂಲ್ ತೊಗೊಂಡು ನುಂಗ್ಬಿಡ್ತಾರೆ.